ಇವತ್ ನೈಟು ಸಿದ್ಧಗಂಗೆ ಜಾತ್ರೆಗೆ ಹೋಗಿದ್ವಿ. ತುಮಕೂರು ಸಿದ್ಧಗಂಗೆ ಜಾತ್ರೆಗೆ ಆಲ್ರೆಡಿ ದನಗಳು ಸೇರಿದೆ. ನಮ್ಮ ಟಿ ದಾಸರಲ್ಲಿ ಎಂ ಮರೇಶ್ ಅಣ್ಣವರು ಸಿದ್ಧಗಂಗೆ ಜಾತ್ರೆ ಮಾಡಕ್ಕೆ ಜೋರಾಗಿ ರೆಡಿ ಮಾಡ್ಕೋತಿದ್ರು. ಇವತ್ತು ಬೆಂಗಳೂರಲ್ಲಿ ಅದಕ್ಕೆ ಫಾರ್ಮ್ ಲಾಕ್ ಕಾಣ್ತಿಲ್ಲ. ಮನೆಗೆ ಪೇಂಟ್ ಹೊಡ್ಸಕ್ಕೆ ಪೇಂಟ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಪೇಂಟ್ ಜನರಲ್ ಆಗಿ ಬರೋದು ವೈಟ್ ಅದಕ್ಕೆ ಯಾವ ಕಲರ್ ಕೇಳ್ತೀರಾ ಕಲರ್ ಮಿಕ್ಸ್ ಮಾಡಿ ತರ ಕೊಡ್ತಾರೆ. ಅದನ್ನ ನಾವು ಮನೆ ಹತ್ರ ಪೇಂಟಿಂಗ್ ಕೊಟ್ಬಿಟ್ಟು ಈ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ನಾವು ಹೋಗ್ತಿರೋ ದೊಡ್ಡಬಳ್ಳಾಪುರ ಕಡೆಗೆ. ಇಲ್ಲಿ ಯಾಕಪ್ಪ ನಮ್ಮ ಕುದುರೆಗಳಿಗೆ ಫೀಡ್ಸ್ ತರಕ್ ಬಂದಿದ್ದೆ. ಒಟ್ಟು ಒಂದು 30 ಬ್ಯಾಗ್ ತಗೊಂಡು ಒಂದೂವರೆ ತಿಂಗಳು ಬರುತ್ತೆ. ಕುದುರೆ ಸಾಕಿದ್ರೆ ಕುದುರೆ ಓಡೋ ತರನೇ ಖರ್ಚು ಬೀಳ್ತಾ ಇರುತ್ತೆ. ಅಲ್ಲಿಂದ ಫೀಡ್ಸ್ ಹಾಕೊಂಡು ಸೀದಾ ಮನೆಗೆ ಬಂದು ಮನೇಲಿ ಸ್ವಲ್ಪ ವರ್ಕ್ ನಡೀತಿತ್ತು. ಹಾಗೆ ಪೇಂಟಿಂಗ್ ಕೂಡ ಮಾಡ್ತಿದ್ರು. ಸ್ವಲ್ಪ ಎಲೆಕ್ಟ್ರಿಕಲ್ ಸಾಮಾನು ಬೇಕಿತ್ತು ಅಂತ ತಗೊಂಡು ಅಲ್ಲಿಂದ ಸಂದೀಪುರನ್ನ ಒಂದು ವಿಷಯದ ಮೇಲೆ ದೇವೇಗೌಡರ ಮನೆಗೆ ಹೋಗಿದ್ವಿ. ಅಣ್ಣವ್ರು ಊಟ ಮುಗಿಸಿ ಬರೋದಕ್ಕೆ ಅಲ್ಲೇ ಕೂತಿದ್ವಿ. ಯಾರಾದ್ರೂ ದೇವೇಗೌಡರು ಫುಲ್ ಫ್ಯಾಮಿಲಿ ನೋಡಿಲ್ಲ ನೋಡ್ಕೋಬಹುದು. ತುಂಬಾ ವರ್ಷದ ಹಳೆ ಫೋಟೋ ಇದು. ಕುಮಾರಣ್ಣ ರೇವಣ್ಣ ಹೆಂಗ ಕಾಣ್ತಾರೆ ನೋಡಿ. ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನೆಲಮಂಗಲ ಅರ್ಶನ ತೋಟಕ್ಕೆ ಬಂದ್ವಿ. ಹಾಗೆ ನಾವು ಕೊಟ್ಟಿರೋ ಕುದುರೆನ ಮಾತಾಡಿಸ್ಕೊಂಡು ಇವ್ರ ನಾಟಿಗಸ್ಗಳು ಕೂಡ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಇವತ್ತು ಈವ್ನಿಂಗ್ ಇನ್ನೊಂದು ಪ್ರೋಗ್ರಾಮ್ ಇದೆ, ತುಮಕೂರು ಕಡೆ ಹೋಗ್ಬೇಕು. ಯಾಕಂದ್ರೆ ನಮ್ಮ ಮ್ಯೂಚುವಲ್ ಫ್ರೆಂಡ್ ಅವ್ರ ಮಗಳ ಮದುವೆ ಇದೆ. ಸಂದೀಪ್ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಜೊತೆಗೆ ಸಂದೀಪ್ ಅವ್ರ 2 ಜೊತೆ ಹೊರಿಗಳು ಕೂಡ ಮೆರವಣಿಗೆ ಹೋಗಿದ್ವು. ಸೊ ಈವ್ನಿಂಗ್ ಪ್ರೋಗ್ರಾಮ್ ಗೆ ತುಮಕೂರು ಬಂದ್ವಿ. ಬರ್ತಿದಂಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು. ಎತ್ಕೊಳ್ಳೋ ಮೆರವಣಿಗೆ ಮುಗಿಸಿ ಅಲ್ಲೇ ಕಟ್ ಹಾಕಿದ್ರು. ನಮ್ಮ ಗಗನ್ ಅಗಸ್ತ್ಯ ಕೂಡ ಬಂದಿದ್ರು. ಓದಂಗೆ ಸಂದೀಪ್ ಅವ್ರು ಎತ್ಕೊಳ್ಳ ಮಾತಾಡ್ಸ್ಕೊಂಡು ವಿಚಾರಿಸ್ಕೊಂಡು ನಾವು ಒಂದು ಎತ್ಕೊಳ್ಳ ಮಾತಾಡಿಸ್ಕೊಂಡು ಆಮೇಲೆ ಸ್ಟೇಜ್ ಹೋಗಿ ಹಾರ ಹಾಕಿ ಮೊಮೆಂಟ್ ಕೊಟ್ಟು ಗೌರವಿಸಿ ಲೈಟ್ ಆಗಿ ಊಟ ಮಾಡ್ಕೊಂಡು ಎತ್ಗಳು ಒಂದೊಂದು ತಿರ್ಗಾ ಮಾತಾಡಿಸ್ಕೊಂಡು ಎಲ್ಲರಿಗೂ ಒಂದಷ್ಟು ಫೋಟೋ ಕೊಟ್ಟು ಅಲ್ಲಿಂದ ಸಿದ್ಧಗಂಗೆ ಮಠಕ್ಕೆ ಬಂದ್ವಿ. ಜಾತ್ರೆ ಇನ್ನು ಇವಾಗ ಕಟ್ತಾ ಇತ್ತು. ಟಿ ದಾಸರಲ್ಲಿ ಎಂ ಮರೇಶ್ ಅವರು ನಾಳೆ ಸಿದ್ಧಗಂಗೆ ಜಾತ್ರೆ ಜೋರಾಗಿ ಮೆರವಣಿಗೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಗೊಂತ ರೆಡಿ ಮಾಡಿಸ್ಕೊಂಡು ಸಿದ್ಧತೆ ರೆಡಿ ಮಾಡ್ತಿದ್ದಾರೆ. ನಮ್ಮ ಎತ್ಕೊಳ್ಳೋಂಗೆ ನಾವು ಕೂಡ ಬರ್ತೀವಿ. ಇದೇ ಶುಕ್ರವಾರ ಮೆರವಣಿಗೆ ಇರೋದು. ಎಲ್ಲರೂ ಬನ್ನಿ ಮೆರವಣಿಗೆ ಸಿಗೋಣ. ಇವತ್ತಿನ ಕತೆ ಇಷ್ಟೇ.